M5ಗೆ ನೀವು ಕಾಯ್ತಾ ಇದ್ದೀರಾ, ಬಂತು ನೋಡಿ ಕ್ಯಾಮ್ರಾ, ಸರಿನಾ? ಇದು ಕೂಡ 33 ಮೆಗಾಪಿಕ್ಸೆಲಲ್ಲೇ ಕೊಟ್ಟಿದ್ದಾರೆ. ಸೊ ವಿಡಿಯೋ ಬಂದು ನಿಮ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ನಿಮಗೆ 4K 60p ಕ್ರಾಪ್ ಆಗ್ತಾಯಿತ್ತು, ಆದರೆ ಈಗ ಕ್ರಾಪ್ ಆಗೋದಿಲ್ಲ. ಸೊ ಈ 33 ಮೆಗಾಪಿಕ್ಸೆಲಲ್ಲೇ ನಿಮಗೆ ಫಾಸ್ಟ್ ಪ್ರೋಸೆಸ್ ಆಗುವಂಥ ಒಂದು ಪ್ರೊಸೆಸಿಂಗ್ ಚಿಪ್ಪನ್ನ ಹಾಕಿದ್ದಾರೆ. ಸೆನ್ಸರ್ ಕೂಡ M4ಗಿಂತ M5ಅಲ್ಲಿ ಅಪ್ಗ್ರೇಡ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಗೇನು ಲಾಭ ಸಿಗುತ್ತೆ ಅಂದರೆ, ಇದರಲ್ಲಿ M5ಅಲ್ಲಿ ಹಾಕಿರುವಂಥ ಸೆನ್ಸರ್ ಸ್ಟಾಕೆಡ್ ಸೆನ್ಸರ್, ಅಂದರೆ ಸ್ಟಾಕೆಡ್ ಸಿಮೋಸ್ ಸೆನ್ಸರ್ ಅಂತ ನಾವು ಆಲ್ರೆಡಿ ಕರಿತೀವಿ. ಅದರಿಂದ ನಮಗೇನು ಲಾಭ ಅಂದರೆ, ಫಾಸ್ಟಾಗಿ ಇಮೇಜ್ಗಳನ್ನು ಕ್ಯಾಮ್ರಾ ಒಳಗಡೆ ತೊಗೊಂಡು ಪ್ರೋಸೆಸ್ ಮಾಡಿ, ಅಂದರೆ ರೀಡ್ ಮಾಡುತ್ತೆ, ಅದು ಓದುತ್ತೆ, ಅದು ಇಂಥ ಕಲರು, ಇಂಥ ಜಾಗ, ಇಂಥ ಫೋಕಸಿಂಗ್ ಅಂತ ಓದಿ ಅದು ಪ್ರೊಸೆಸಿಂಗ್ ಯೂನಿಟ್ಗೆ ಕಳಿಸುತ್ತೆ. ಅದಲ್ಲದೆ ನಿಮಗೆ ಬ್ಲ್ಯಾಕ್ಔಟ್ ಫ್ರೀ ಆಗಿರುತ್ತೆ. ಸರಿನಾ? ಬ್ಲ್ಯಾಕ್ಔಟ್ ಫ್ರೀ ಏನು ಅಂತ ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಜೊತೆಗೆ ನಿಮಗೆ ಆಟೋ ಫೋಕಸ್ ರೇಂಜ್ ಏನಿದೆ, ಈಗ ಮನುಷ್ಯ, ಹ್ಯೂಮನ್ನು, ಗಾಡಿಗಳು ಇವೆಲ್ಲ ಏನಿದೆ, ಇದನ್ನೆಲ್ಲ ಸ್ವಲ್ಪ ಒಂದು ರೇಂಜ್ ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ನಿಮಗೆ ಇನ್ನೊಂದು ಬಾಡಿ ಕೂಡ ನಿಮಗೆ ಇದಕ್ಕಿಂತ M4ಗಿಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಇದಿಷ್ಟು ಮೇಜರ್ ಅಪ್ಡೇಟ್ಸು. ಇನ್ನೂ ಜಾಸ್ತಿ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್ನ, ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಅದರಲ್ಲಿ ನಿಮ್ಗೆ ಇನ್ನೂ ತುಂಬ ಜಾಸ್ತಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ನಮಸ್ಕಾರ.